ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಸಂಡೇ ಔಟಿಂಗ್ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾವು ಇವತ್ತು ಹೋಗ್ತಾ ಇರೋದು ದೇವನಹಳ್ಳಿ ರೋಡಲ್ಲಿರೋ ಎಂಪೈರ್ ರೆಸ್ಟೋರೆಂಟ್ಗೆ. ನೋಡಿ, ಇವಾಗ ನಾವು ಎಂಪೈರ್ ರೆಸ್ಟೋರೆಂಟ್ ರೀಚ್ ಆದ್ವಿ. ಇದು ದೇವನಹಳ್ಳಿಲಿರೋ ಬ್ರ್ಯಾಂಚು. ಇದು ನನ್ನ ಮಗನ ಫೇವ್ರೆಟ್ ರೆಸ್ಟೋರೆಂಟು ಮತ್ತು ನಮ್ಮ ತಾತನಿಗೂ ಫೇವ್ರೆಟ್ ರೆಸ್ಟೋರೆಂಟು. ಇಲ್ಲಿ ಸಿಗೋ ಬ್ರೇನ್ ಅಂದರೆ ಅವರಿಗೆ ತುಂಬ ಇಷ್ಟ. ಅದಕ್ಕೆ ನಾವೆಲ್ಲ ಫ್ಯಾಮಿಲಿ ಇವತ್ತು ಲಂಚಿಗೆ ಬಂದಿದ್ದೀವಿ. ಹೋಗ್ತಿದ್ದಂಗೆ ನಾವು ಆ್ಯಕ್ಚುಲಿ ಸ್ವಲ್ಪ ಬೇಗ ಹೋಗಿರೋದ್ರಿಂದ ಅಷ್ಟು ಏನು ರಶ್ ಇರಲಿಲ್ಲ. ನಮಗೆ ಸೀಟ್ಸ್ ಅವೈಲಬಿಲಿಟಿ ಇತ್ತು. ಸರಿ ಅಂತ ನಾವು ಫಸ್ಟ್ ಆರ್ಡ್ರ್ ಮಾಡಿದ್ದು ಕೊರಿಯನ್ ಸ್ಪೈಸಿ ಚಿಕನ್ ಮತ್ತು ಚಿಕನ್ ವ್ರ್ಯಾಪ್ ಮತ್ತು ಚಿಕನ್ ಕಬಾಬು ಮತ್ತು ಆಗಲೇ ಹೇಳ್ದಂಗೆ ಬ್ರೇನ್ ಫ್ರೈ ಮತ್ತು ನಮ್ಮ ಆಂಟಿ ವೆಜ್ ಇರೋದ್ರಿಂದ ಅವರಿಗೆ ಗೋಬಿ ಮಂಚೂರಿ ಮತ್ತು ಇಲ್ಲಿನ ಸಿಗ್ನೇಚರ್ ಡಿಶ್ ಕಾರ್ನ್ ಪರೋಟ ಮತ್ತು ಗೀ ರೈಸ್. ಇದನ್ನೆಲ್ಲ ತಿನ್ಕೊಂಡು ನಾವು ಹೋಗಿದ್ದು ದೊಡ್ಡಬಳ್ಳಾಪುರ ರೋಡ್ಗೆ ಏನಕ್ಕೆ ಹೋದ್ವಪ್ಪ ಅಂದರೆ ಅಲ್ಲಿ ಸಿಗೋ ಅವರೆಕಾಯಿ ಅಂದರೆ ನಮ್ಮ ಮನೇಲಿ ನಮ್ಮ ತಾತನಿಗೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಅದನ್ನು ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಆನ್ ದ ವೇ ಸ್ವಲ್ಪ ಕೆಲಸನೂ ಇತ್ತು, ಅದು ಮುಗಿಸ್ಕೊಂಡು ನಾವಿವಾಗ ಊಟ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ, ಇದು ದೊಡ್ಡಬಳ್ಳಾಪುರ ಹೈವೇ. ಇದು ದೇವನಹಳ್ಳಿಯಿಂದ ಕನೆಕ್ಟ್ ಆಗುತ್ತೆ. ಏನಕ್ಕಪ್ಪ ಅವರೆಕಾಯಿ ತರೋಕ್ಕೆ ಅಷ್ಟು ದೂರ ಹೋಗ್ತಾ ಇದ್ದಾರೆ ಅಂದ್ಕೊತೀರಾ? ಹೌದು, ಅಲ್ಲಿ ಸಿಗೋ ಅವರೆಕಾಯಿ ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಅದರಲ್ಲೂ ನಮ್ಮ ತಾತನಿಗೆ ತುಂಬ ಇಷ್ಟ. ಅಲ್ಲಿ ತುಂಬ ಫ್ರೆಶ್ ಆಗಿರುತ್ತೆ ಮತ್ತು ಆಗ್ತಾನೆ ತೊಗೊಂಡು ಬಂದಿರ್ತಾರೆ. ಸೊ ಅದಕ್ಕೆ ನಾವು ಅದನ್ನು ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ಇದು ದೊಡ್ಡಬಳ್ಳಾಪುರ ಸರ್ಕಲ್ ಹತ್ರನೇ ಬರುತ್ತೆ. ನೋಡಿ, ಇವಾಗ ನಾವು ಈ ಸರ್ಕಲ್ ಹತ್ರ ಬಂದ್ವಿ. ಇಲ್ಲೇ ನಾವು ರೆಗ್ಯುಲರಾಗಿ ಅವರೆಕಾಯಿ ತೊಗೊಳ್ಳೋದು ಮತ್ತು ಸೊಪ್ಪು ತೊಗೊಳ್ಳೋದು. ಈಗ ಅವರೆಕಾಯಿ ಎಲ್ಲ ತೊಗೊಂಡು ನೋಡಿ, ಅವರೆಕಾಯಿ ಎಲ್ಲ ತೊಗೊಂಡು ಇವಾಗ ನೆಕ್ಸ್ಟ್ ತರಕಾರಿ ತೊಗೊಂಡು ಸೊಪ್ಪು ತೊಗೊತಾರೆ. ಇಲ್ಲಿ ಸಿಗೋ ಸೊಪ್ಪು ಅಷ್ಟೇ ತುಂಬ ಫ್ರೆಶ್ ಆಗಿರುತ್ತೆ. ತೊಗೊಂಡು ನಾವು ಜಸ್ಟ್ ಮನೆ ಕಡೆ ಬಂದ್ವಿ. ಸರಿ, ಮನೆಯಿಂದ ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ? ನಾವು ಬರೋಷ್ಟೊತ್ತಿಗೆ ಆಲ್ರೆಡಿ 4-5 ಆಗಿತ್ತು. ಅದನ್ನು ಮುಗಿಸ್ಕೊಂಡು ನಾವು ಹೋಗಿದ್ದು ರಾಜಾಜಿನಗರಲ್ಲಿರೋ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ. ಹೌದು, ಇದು ಹೋಲ್ಸೇಲ್. ನಾವು ಇಲ್ಲಿ ಬಂದಿದ್ದು ಸ್ವಲ್ಪ ಮನೆಗೆ ರೇಷನ್ ಬೇಕಾಗಿತ್ತು, ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು. ಸಂಡೇನೇ ಅಲ್ವಾ ನಮಗೆ ಫ್ರೀ ಸಿಗೋದು ತೊಗೊಳ್ಳೋಕ್ಕೆ. ಸೊ ನಾವು ಇವತ್ತು ಎಲ್ಲರೂ ಬಂದ್ವಿ. ಇದು ಪಕ್ಕದಲ್ಲೇ ಆ್ಯಕ್ಚುಲಿ ಹಳೆ ಮೆಟ್ರೋ ಇದ್ದಿದ್ದು. ಇವಾಗ ನೆಕ್ಸ್ಟ್ ಹೊಸ ಯೂನಿಟ್ ಮಾಡಿದ್ದಾರೆ. ಇದು ಮಾಡಿ 3 ಮಂತ್ಸ್ ಆಯಿತು. ನಾವು ರೆಗ್ಯುಲರಾಗಿ ಇಲ್ಲೇ ಬರೋದು. ಪಾರ್ಕಿಂಗು ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ. ಕಾರ್ ಪಾರ್ಕ್ ಮಾಡಿಬಿಟ್ಟು ನಾವು ಇಲ್ಲಿ ಎಸ್ಕಲೇಟ್ರಲ್ಲಿ ಹೋದ್ವಿ. ಲಿಫ್ಟೂ ಇದೆ ಮತ್ತು ಎಸ್ಕಲೇಟರು ಇದೆ. ನೀವು ಯಾವುದ್ರಲ್ಲಿ ಬೇಕಾದರೂ ಹೋಗ್ಬೋದು, ನಿಮ್ಮ ಚಾಯ್ಸ್. ಏಜ್ ಆಗಿರೋರು ಯೂಶ್ವಲಿ ಎಸ್ಕಲೇಟ್ರ್ ಆಗೋಲ್ಲ, ಲಿಫ್ಟೇ ಆಗೋದವರಿಗೆ. ನನ್ನ ಮಗನಿಗೆ ಎಸ್ಕಲೇಟರ್ ಇಷ್ಟ ಆಗಿರೋದ್ರಿಂದ ನಾವು ಅದರಲ್ಲೇ ಹೋದ್ವಿ. ನಮಗೆ ಇಲ್ಲಿ ಮೆಟ್ರೋಲಿ ಅಡ್ವಾಂಟೇಜ್ ಒಂಥರ ಆದರೆ ಡಿಸಡ್ವಾಂಟೇಜ್ ಒಂಥರ ಇದೆ. ಅಡ್ವಾಂಟೇಜ್ ಏನಪ್ಪ ಅಂದರೆ ನಾವಿಲ್ಲಿ MRP ಪ್ರೈಸ್ಗಿಂತ ಕಮ್ಮಿ ಬೆಲೆಯಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ನಮಗೆ ಪ್ರಾಡಕ್ಟ್ ಸಿಗುತ್ತೆ. ಡಿಸಡ್ವಾಂಟೇಜ್ ಏನು ಅಂದರೆ ನಾವು ಇಲ್ಲಿ ತೊಗೊಳಕ್ಕೆ ಬಂದಿರೋ ಪ್ರಾಡಕ್ಟ್ಸೇ ಒಂದಾದರೆ ನಾವು ತೊಗೊಳ್ಳೋದೇ ಇನ್ನೊಂದು. ಯಾಕಂದರೆ ಸ್ಟಾರ್ಟಿಂಗಲ್ಲೇ ನಮಗೆ ಬೇರೆ ಥರ ಪ್ರಾಡಕ್ಟ್ಸ್ ತೊಗೊಳಕ್ಕೆ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ಇಟ್ಟಿರ್ತಾರೆ. ನಾವು ಹೋಗಲಿ ಬಿಡಪ್ಪ, ಒಂದು ತೊಗೊಳ್ಳೋಣ ಏನಾಗಲ್ಲ ಅಂದ್ಕೊಂಡು ತೊಗೊತೀವಿ. ಅದು ನಾವು ಎಕ್ಸ್ಟ್ರಾ ಲಾಸ್ಟ್ ಬಿಲ್ಲಿಂಗಲ್ಲಿ ಗೊತ್ತಾಗುತ್ತೆ ನಮಗೆ ಬಿಲ್ ಎಷ್ಟಾಗಿರುತ್ತೆ ಅನ್ನೋದು. ನಾವಿಲ್ಲಿ ಲಿಸ್ಟಲ್ಲಿ ಏನು ಪ್ರಾಡಕ್ಟ್ಸ್ ತೊಗೊಬೇಕು ಅಂತ ಬಂದಿರ್ತೀರೋ ನೀವು ಅಷ್ಟೇ ತೊಗೊಂಡೋದ್ರೆ ಖಂಡಿತ ನಿಮಗೆ ಇದು ತುಂಬ ಯೂಸ್ಫುಲ್. ಆದರೆ ನಾವು ಒಂದಾದರೂ 2 ಎಕ್ಸ್ಟ್ರಾ ಏನೋ ಒಂದು ತೊಗೊಂಡಿರ್ತೀವಿ ಅಲ್ವಾ. ಈ ಸೂಪರ್ ಬಜಾರಲ್ಲಿ ಸ್ಟಾರ್ಟಿಂಗ್ಗೆ ಮಕ್ಕಳಿಗೆ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ಚಾಕ್ಲೇಟ್ಸ್, ಬಿಸ್ಕೆಟ್ಸ್, ಚಿಪ್ಸ್ ಎಲ್ಲ ಇಟ್ಟಿರ್ತಾರೆ. ಅದೇ ಥರ ಇಲ್ಲಿ ಮಕ್ಕಳಿಗೆ, ಹೆಂಗಸರಿಗೆ ಅಟ್ರ್ಯಾಕ್ಟ್ ಆಗೋ ಥರ ತುಂಬ ಪ್ರಾಡಕ್ಟ್ಸ್ ಸ್ಟಾರ್ಟಿಂಗಲ್ಲಿ ಇಟ್ಟಿರ್ತಾರೆ. ನೀವು ಆಗಲೇ ನೋಡಿರೋ ಥರ ಇಲ್ಲಿ ಸಿಗದಿರೋ ಐಟಮೇ ಇಲ್ಲ. ಯಾವ ಥರ ಹೋಮ್ ಅಪ್ಲಯನ್ಸಸ್ಸಿಂದ, ರೇಷನಿಂದ, ಬಟ್ಟೆಗಳಿಂದ, ಶೂ, ಆಕ್ಸೆಸರೀಸ್ ಎಲ್ಲನೂ A to Z ಸಿಗೋ ಅಂಥ ಪ್ಲೇಸ್ ಇದು. ಸುಮಾರು ಜನ ಇಲ್ಲಿ ಬಂದಿರ್ತೀರ, ಇದ್ರ ಬಗ್ಗೆ ನಾನು ಹೇಳಷ್ಟಿರಲ್ಲ. ಬಟ್ ತುಂಬ ಆಫರ್ ನಡೀತಾ ಇತ್ತು ಹಬ್ಬಕ್ಕೆ ಅಂದ್ಬಿಟ್ಟು ನಾವು ಹಬ್ಬಕ್ಕೆ ಮುಂಚೆ ಹೋಗಿದ್ದಿದ್ದು. ಅದರಲ್ಲೂ ಸುಮಾರು ಐಟಮ್ ಔಟ್ ಆಫ್ ಸ್ಟಾಕ್ ಆಗಿತ್ತು. ನೋಡಿ, ಮ್ಯಾಟ್ ಮತ್ತು ಮನೆಗೆ ಬೇಕಾಗಿರೋ ಐಟಮ್ಸು ಪ್ರತಿಯೊಂದೂ ನೀವು ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಎಲ್ಲಿ ಸಿಗುತ್ತೆ, ಹೋಲ್ಸೇಲ್ ಪ್ರೈಸಲ್ಲಿ.
ಸರಿ, ನಮ್ಮ ಶಾಪಿಂಗ್ ಅದು ಮುಗೀತು. ಅಲ್ಲಿ ಮುಗಿಸ್ಕೊಂಡು ನಾವು ಮನೆಗೆ ಬರೋ ಅಷ್ಟರಲ್ಲಿ 7:30 ಆಗಿತ್ತು. ರೇಷನ್ ಎಲ್ಲ ಮನೇಲಿ ಇಟ್ಬಿಟ್ಟು ಮತ್ತೆ ನಾವು ಬಂದಿದ್ದು ಶಾಪಿಂಗ್ಗೆ. ಹೌದು, ನಾನು ಹಳೆ ವೀಡಿಯೋಲಿ ಹೇಳಿರೋ ಥರ ನಾವು ಬಟ್ಟೆ ಶಾಪಿಂಗ್ ಮಾಡಿದ್ವಿ. ಅದು ಸ್ವಲ್ಪ ನಾನು ಸ್ಟೈಲ್ ಯೂನಿಯನಲ್ಲಿ ತೊಗೊಂಡಿದ್ದೆ. ಇನ್ನೂ ಸ್ವಲ್ಪ ಎಲ್ಲಿ ತೊಗೊಂಡೆ ಅಂತ ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಇದು ನ್ಯೂ ಬಿ ಎಲ್ ರೋಡ್. ನಮ್ಮ ಮನೆ ಹತ್ರ ಇರೋ ನ್ಯೂ ಬಿ ಎಲ್ ರೋಡಲ್ಲಿ ನಾವಿವಾಗ ಹೋಗ್ತಾ ಇರೋದು. ನ್ಯೂ ಬಿ ಎಲ್ ರೋಡು ಫುಡ್ ಹಬ್ ಅಂತಲೇ ಹೇಳ್ಬೋದು. ಅಷ್ಟು ರೆಸ್ಟೋರೆಂಟ್ಸ್ ಇದೆ, ಅಷ್ಟು ಪಬ್ ಇದೆ. ಎನಿ ಟೈಮ್ ಜನ ಇರ್ತಾರೆ. 12 ಗಂಟೆಗೆ ಬಂದರೂ ಈ ರೋಡಲ್ಲಿ ಜನ ತುಂಬಿಕೊಂಡಿರ್ತಾರೆ. ನಾವಿವತ್ತು ಬಂದಿರೋದು ಯೂತ್ಸ್ಟಾ ಅನ್ನೋ ಶೋರೂಮ್ಗೆ. ಇದು ಓಪನ್ ಆಗಿ ಒಂದು 4 ಮಂತ್ಸ್ ಆಯಿತು. ಇದು ನಮ್ಮ ಫೇವ್ರೆಟ್ ಶೋರೂಮ್. ಇಲ್ಲಿ ನಮಗೆ ಬಟ್ಟೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಅಫೋರ್ಡಬಲ್ ರೇಂಜಲ್ಲೂ ನಮಗೆ ಬಟ್ಟೆ ಸಿಗುತ್ತೆ. ಇದು ವಾಶ್ ಮಾಡಿದ್ಮೇಲೆ ನಾನು ರಿವ್ಯೂ ಹೇಳ್ತಾ ಇರೋದು. ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಿಮಗೋಸ್ಕರ ಅಂತ ಮಾಡಿಕೊಂಡೆ ನಾನು. ನನ್ನ ಹಸ್ಬೆಂಡ್ ಕೂಡ ಬಟ್ಟೆ ಶಾಪಿಂಗ್ ಮಾಡಿದ್ರು ಇಲ್ಲಿ. ನನ್ನ ಮಗನಿಗೂ ತುಂಬ ಕಲೆಕ್ಷನ್ಸ್ ಚೆನ್ನಾಗಿತ್ತು. ನೋಡಿ, ಇದೆಲ್ಲ ನನ್ನ ಮಗನ ಸೈಜ್ ಕಲೆಕ್ಷನ್ಸ್. ಇದೆಲ್ಲ ಮೆಟೀರಿಯಲ್ ವೈಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಪ್ರೈಸ್ ವೈಸು ಅಷ್ಟೇ ತುಂಬ ಅಫೋರ್ಡಬಲ್ ಅನಿಸ್ತು. ಮತ್ತು ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ನಾವು ಬಟ್ಟೆ ಎಕ್ಸ್ಚೇಂಜ್ ಮಾಡಬೇಕಂದ್ರೆ 1 ಮಂತ್ ನಮಗೆ ಟೈಮ್ ಇರುತ್ತೆ. ನಮಗೇನಾದರೂ ಸೈಜ್ ಇಷ್ಟ ಆಗಿಲ್ಲ, ಕಲರ್ ಇಷ್ಟ ಆಗಲಿಲ್ಲ ಅಂದರೆ ನಾವು ಎಕ್ಸ್ಚೇಂಜ್ ಮಾಡೋಕ್ಕೆ 1 ಮಂತ್ ಇರುತ್ತೆ. ದಟ್ ಈಸ್ ದ ಬೆಸ್ಟ್ ಥಿಂಗ್. ನಾವಿಲ್ಲಿ ಬಟ್ಟೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ 9:30 ಆಗಿತ್ತು. ಸೊ ನಮ್ಮ ಸಂಡೇ ಒಂದು ಔಟಿಂಗ್ ಏನಿತ್ತು ಕಂಪ್ಲೀಟಾಗಿ ಆಯಿತು. ಯಾರು ನನ್ನ ವೀಡಿಯೋ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ಕೊತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಎಲ್ರಿಗೂ.